ಅತ್ತ ಸಿಎಂ ಚೇಂಜ್ನ ಬಗ್ಗೆ ಆ ಚರ್ಚೆ ಸುಖಾಂತ್ಯ ಆಗಿದೆ. ಇತ್ತ ನಾಯಕರು ನಿರಾಳರಾಗಿದ್ದಾರೆ. ಸದ್ಯ ಸಿಎಂ ಕುರ್ಚಿ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿ ಖಾಲಿ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ನಾನು ಆಕಾಂಕ್ಷಿಯಲ್ಲ ಅಂತ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ನಿನ್ನೆ ಹೇಳಿದ್ದಾರೆ. ಆ ಹೇಳಿಕೆಗೆ ನನ್ನದು ಆಶಯ ಇದೆ ಅಂತ ಹೇಳಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ನಾನಾಗಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಗಲಿ ಹೈಕಮಾಂಡ್ ಮಾತಿಗೆ ಎಲ್ಲರೂ ಬದ್ಧ. ಹೈಕಮಾಂಡ್ ಸಿಎಂ ಬದಲಾವಣೆ ಇಲ್ಲ ಅಂದಿದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಹೇಳಿದಾರಂತೆ ಹೈಕಮಾಂಡ್ನಿಂದ. ಹಾಗಾಗಿ ಡಿಸಿಎಂ ಅವರ ಮಾತು ಕೂಡ ಆ ದಾಟಿಯಲ್ಲಿರಬಹುದೇನೋ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ ಅದು ಯಾವಾಗಲೂ ಇದ್ದಿದ್ದೆ. ಪಕ್ಷದ ಏನೇ ಆಂತರಿಕ ವಿಚಾರಗಳಿರ್ತವೆ, ಅಭಿಪ್ರಾಯಗಳಿರ್ತವೆ, ಅದರ ಪಕ್ಷದ ಒಳಗಡೆ ಹಂಚ್ಕೊಳ್ಳಕ್ಕಂತ ಅವಕಾಶ ಇದೆ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ್ ಖಂಡ್ರೆ ಹೆಸರು ಅಷ್ಟೇ ಇದೆ. ತಾವೇನೋ ರಿಜೆಕ್ಟ್ ಮಾಡಿದೀರಾ? ನಾನು ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಅಕ್ಸೆಪ್ಟ್ ರಿಜೆಕ್ಟ್ ಇದೆಲ್ಲ ಇರೋದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನಿರ್ತದೆ ಎಲ್ಲರೂ ತಲೆಬಾಗಿಸಿ ಒಪ್ಕೊಳ್ಬೇಕಾಗ್ತದೆ. ಹೀಗಾಗಿ ಯಾರು ಇಷ್ಟೇ ನಾನು ಕೆಪಿಸಿಸಿ ಅಧ್ಯಕ್ಷರ ರೇಸ್ನಲ್ಲಿ ಇಲ್ಲ. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೇಳಿಲ್ಲ. ನಾಯಕತ್ವ ವಹಿಸ್ಕೊಳಕ್ಕೆ ಯಾಕೆ ಇಷ್ಟೊಂದು ನಿರಾಸಕ್ತಿ? ಯಾವ್ದು ನಿರಾಸಕ್ತಿ ಇಲ್ಲ. ಇವತ್ತು ನಾನು ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಗೆ ಅನ್ಸಲ್ವಾ? 2 ವರ್ಷ ಒಂದು ಹಿಂದೆ ನೀರಾವರಿ ಇದ್ದಾಗ 5 ವರ್ಷ ಡಿಪಾರ್ಟ್ಮೆಂಟ್ ಅನ್ನು ಬೆಳೆಸಿದ್ವಿ. ಈಗ 2 ವರ್ಷ ಇಲ್ಲಿ ಗಣನಾತ್ಮಕವಾದಂತಹ ಬದಲಾವಣೆಗಳನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದು ಕಾರ್ಯಕ್ರಮ ಮುಂದುವರಿಬೇಕಾಗ್ತದೆ. ಅರ್ಧಕ್ಕೆ ಬಿಟ್ಟು ಅದನ್ನು ಹೋದ್ರೆ ಅದು ಮತ್ತೆ ಸಫರ್ ಆಗ್ತದೆ. ಇದು ಇದರಲ್ಲಿ ನಂಬಿಕೆ ಇಟ್ಕೊಂಡವನು. ಹಿಂದೆ ನನಗೂ ನೀರಾವರಿ ಮಂತ್ರಿ ಇದ್ದಾಗ ಒಂದ್ಸಲ ನಾನು ಕೆಪಿಸಿಸಿ ಅಧ್ಯಕ್ಷ ಕೇಳಿದ್ರು. ಅವಾಗ ನಾನು ನೀರಾವರಿ ಕಂಟಿನ್ಯೂ ಆಗಬೇಕು ಅಂತೇಳಿ ಅವಾಗೂ ಕೂಡ ನಾನು ಹೇಳಿದ್ದೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ನೆಕ್ಸ್ಟ್ ನಾಯಕತ್ವ ಸಿಗಬೇಕು ಅನ್ನೋ ಒಂದು ಕೂಗು ಕೂಡ ಇದೆ. ಅದು ಬರ್ತದೆ. ಅದೆಲ್ಲವೂ ಕೂಡ ಕಾಲಕ್ಕೆ ತಕ್ಕಂತೆ ಎಲ್ಲವೂ ಕೂಡ ಬರ್ತದೆ. ಅದು ಇರ್ಬೇಕು. ಯಾರಿಗೂ ಕೂಡ ಇಲ್ಲ ಅಂತಲ್ಲ. ವೀರಶೈವ ಲಿಂಗಾಯತ ಸಹ ನಮ್ಮಲ್ಲಿ ರಾಜ್ಯದ ಸುಮಾರು 17% ಅಷ್ಟು ಜನಸಂಖ್ಯೆ ಇದೆ. ಹಿಂದೆ ವೀರೇಂದ್ರ ಪಾಟೀಲ್ ತಮ್ಗೆ ಗೊತ್ತಿದೆ. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ 1989ರಲ್ಲಿ ಐತಿಹಾಸಿಕ 178 ಸೀಟನ್ನು ಪಡ್ಕೊಂಡಿದ್ವಿ. ಹೀಗಾಗಿ ನಾವು ಎಲ್ಲ ವೀರಶೈವ ಲಿಂಗಾಯತರದ್ದು ಒಂದು ಇದು ಏನಂದ್ರೆ ಎಲ್ಲ ಜೊತೆ ನಾವು ಬಾಂಧವ್ಯವನ್ನು ಹೊಂದ್ತೀವಿ. ಇವತ್ತು ದಲಿತರು, ಮುಸಲ್ಮಾನರು, ಹಿಂದುಳಿದವರು ಎಲ್ಲ ಜೊತೆ ಬೆರೆತುಕೊಂಡ ಬಸವಣ್ಣನ ಒಂದು ಇದು ಇದೆಯಲ್ಲ, ನಮಗೆ ಅನುಭವ ಮಂಟಪದ ಇದು. ಹೀಗಾಗಿ ನಾವೆಲ್ಲವನ್ನ ಬೆರೆತ್ಕೊಂಡು ಹೋಗ್ತೀವಿ. ಹೀಗಾಗಿ 178 ಸೀಟನ್ನು ನಾವು ಪಡ್ಕೊಂಡಿದ್ದೀವಿ. ತಪ್ಪೇನಿಲ್ಲ. ಅವತ್ತು ಸಹ ಬರ್ತದೆ. ಆದ್ರೆ ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹೈಕಮಾಂಡ್ ಅಂತಿಮ ನಿರ್ಧಾರಕ್ಕೆ ಇರ್ತದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನನೂ ಕೂಡ ಖಾಲಿ ಇಲ್ಲ. 5 ವರ್ಷ ಈಗ ನಾನೇ ಸಿಎಂ ಅಂತ ಹೇಳಿ. ಹೌದು, ಅವರೇ ಸಿಎಂ. ಬದಲಾವಣೆ ಮಾಡಬೇಕು ಅಂದ್ರೆ ಹೈಕಮಾಂಡ್ ಅವರು ಮಾಡಬೇಕು ಅಥವಾ MLAಗಳು ಮಾಡಬೇಕು. MLAಗಳು ಮಾಡಕ್ ತಯಾರಿಲ್ಲ, ಹೈಕಮಾಂಡ್ ಅವರು ಕೂಡ ಮಾಡಕ್ ತಯಾರಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಯಾರು ಸಿಎಂ ನೋಡಿ, ದೆಹಲಿ ಭೇಟಿಗೆ ಅವ್ರ ಮುಖ್ಯಮಂತ್ರಿ ಇರೋದ್ರಿಂದ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯದ ಸಂಬಂಧಪಟ್ಟಂತೆ ಮಂತ್ರಿಗಳನ್ನ ಭೇಟಿ ಮಾಡುವಂತ ಅಗತ್ಯತೆ ಇರ್ತದೆ. ಅಲ್ಲಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ. ಭೇಟಿ ಮಾಡಕ್ಕೆ ಹೋದಾಗ ನಮ್ಮ ಪಕ್ಷದ ಮುಖಂಡಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ವಾಡಿಕೆ. ಅದು ಇದರಲ್ಲಿ ನಮ್ಮ ಪಕ್ಷದಲ್ಲಿ ಏನೆಲ್ಲ ಕೆಲವು ತೀರ್ಮಾನಗಳು ಈಗ ಬೋರ್ಡು ಕಾರ್ಪೊರೇಷನ್ಗಳು ಆಗಬೇಕು, MLCಗಳದ್ದು ಅಂತಿಮ ಆಗಿದೆ ಈಗಾಗಲೇ. ಸುಮ್ಮನೆ ಅನ್ನೆಸರಿ ಅದಕ್ಕೆ ಗೊಂದಲ ಸೃಷ್ಟಿ ಮಾಡೋದು. ಒಂದ್ಸರಿ AICC ಅಧ್ಯಕ್ಷರು ರುಜು ಹಾಕಿದೊಂದು ಪಟ್ಟಿ ಹೊರ ಬಂದರೆ ಅದು ಅಂತಿಮ. ಅದು ತಿರ್ಗಾ ಅದ್ರ ಬಗ್ಗೆ ಯಾರೋ ಕೂತ್ಕೊಂಡು ಅದು ಬಹಳಷ್ಟು ಜನಕ್ಕೆ ಪಟ್ಟಿ ಒಪ್ಬೋದು, ಒಪ್ಪದೇ ಇರ್ಬೋದು. ಏನೇ ಇದ್ರೂ ಕೂಡ AICC ಅಧ್ಯಕ್ಷರು ಒಂದು ಸಹಿ ಹಾಕಿದ ಒಂದು ಪತ್ರ ಆಚೆ ಬಂದಮೇಲೆ ಆ ಪತ್ರದ ಕಂಟೆಂಟ್ಸ್ ಏನಿರ್ತದೆ ಅದನ್ನು ಎಲ್ಲರೂ ಕೂಡ ಒಪ್ಕೊಳ್ಬೇಕು. ತಿರ್ಗಾ ಅದನ್ನು ನಾವು ಬದಲಾವಣೆ ಮಾಡಿಸ್ತೀವಿ ಅಂತಕ್ಕಂಥ ಪ್ರಯತ್ನ ಯಾರ ಥರ ಮಾಡ್ತಾರಲ್ಲ, ಅದು ಒಂದು ರೀತಿ ಅಶಿಸ್ತು ಅಂತೇಳಿ ನಾನು ಅನ್ಕೊಳ್ತೇನೆ. ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಿರೋದಂದರೆ, ಎಲ್ಲರದು ಅಭಿಪ್ರಾಯ ಏನು ತಗೊಂಡಿಲ್ಲ. ಮೊದಲನೇದಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಅಭಿಪ್ರಾಯನೇ ಸಂಗ್ರಹಣೆ ಮಾಡಿಲ್ಲ. ಯಾರೇ ಒಂದಿಬ್ರು ಯಾರೋ ಹೇಳಿದ್ದಾರೆ, ದಟ್ ಈಸ್ ನಾಟ್ ಮಚ್ ಅಂತ ಹೇಳಿದರು. ಅದರ ನಾಯಕತ್ವ ಬದಲಾವಣೆಯ ಅಭಿಪ್ರಾಯನೇ ತಗೊಂಡಿಲ್ಲ ಅಂದಾಗ ಸಂಖ್ಯೆ ಬಲದ ಬಗ್ಗೆ ಚರ್ಚೆ ಎಲ್ಲಿ ಬರುತ್ತೆ? ಆಮೇಲೆ ಏನೇ ಇದ್ರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ, ನಾನಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು,
ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವು ಪಾಲಿಸ್ತೀವಿ. ನಂಬರ್ 1. ನಂಬರ್ 2, ಡಿ ಕೆ ಸಾಹೇಬ್ರು ಏನು ಹೇಳಿರೋದು ಮೊನ್ನೆ, ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ. ಇನ್ಯಾರು ಹೇಳಬೇಕು? ಸಿ ಎಮ್ ಹೇಳಾಯಿತು, ಡಿ ಸಿ ಎಮ್ ಹೇಳಾಯಿತು, ರಣದೀಪ್ ಸುರ್ಜೇವಾಲಾ ಅವ್ರು ಹೇಳಾಯಿತು, ಖರ್ಗೆ ಸಾಹೇಬ್ರು ಹೇಳಾಯಿತು. ಸೊ ಇದು ಬೇರೆ ಯಾರು ಬಂದು ಏನಾದರೂ ಮಾಧ್ಯಮದಲ್ಲಿ ನಾನು ವೈಯಕ್ತಿಕವಾಗಿ ಹೇಳ್ಬೋದು, ಬೇರೆಯವರು ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಹೇಳ್ಬೋದು. ಆದರೆ ಹೈಕಮಾಂಡು ಭಾಳ ಸ್ಪಷ್ಟವಾಗಿ ನಾಯಕತ್ವದ ಬಗ್ಗೆ ಹೇಳಿದ ಮೇಲೆ ದೇರ್ ಎಂಡ್ಸ್ ದ ಮ್ಯಾಟರ್. ಈಗ ಡೆಲ್ಲಿಗೂ ಹೋಗಬಾರ್ದು, ನಮ್ಮ ಹೈಕಮಾಂಡಿಗೂ ಭೇಟಿ ಆಗಬಾರ್ದು ಅಂದರೆ ಹೇಗೆ? 5 ವರ್ಷ ನಾನೇ ಸಿಎಂ ಆಗಿರ್ತೀನಿ. ನೀವು ಕೇಳಿರೋದು ಹಾಗೆ, ಅವ್ರು ಹೇಳಿರೋದು ಹಾಗೆ. ಈಗ ಖರ್ಗೆ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಣದೀಪ್ ಸುರ್ಜೇವಾಲಾ ಅವ್ರು ಹೇಳಿದ್ದಾರೆ, ಸಿ ಎಮ್ ಅವ್ರು ಹೇಳಿದ್ದಾರೆ, ಡಿ ಸಿ ಎಮ್ ಅವ್ರು ಹೇಳಿದ್ದಾರೆ. ಅದಾದಮೇಲೆ ನಾನು ಬಂದು ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಅಥವಾ ಏನು ಡಿಸೆಂಬರ್ನಲ್ಲಿ ಶಾಂತಿ ಅದೆಲ್ಲ ಹೇಳಿದ್ರೆ ಇಟ್ ಡಸ್ ನಾಟ್ ಮ್ಯಾಟರ್. ಏನಿದೆ ಡಿಸಿಷನ್ ಅದೇ ಹೇಳ್ತಾ ಇರೋದು ಸರ್. ನಾನು ಬಂದು ಏನಾದರೂ ಹೇಳಿದ್ರೆ ಅದಕ್ಕೆ ಬೆಲೆ ಬರಬೇಕು ಅಂದರೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು, ಯಾರಿಗೆ ಹೇಳಬೇಕು. ನಾನು ಇಲ್ಲಿ ಬಂದು ನಿಮ್ಮ ಮುಂದೆ ಬಂದು ನಾವು ಪಕ್ಷದ ವಿಚಾರಗಳನ್ನು ನಾವು ಮಾತಾಡಿದ್ರೆ ತೀರ್ಮಾನಗಳು ಆಗಕ್ಕಾಗಲ್ಲ ಅಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.